ಅಘೋರಿಗಳಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ನಾವು ಯಾವ ಜನ್ಮದಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು, ಯಾವ ಜನ್ಮದಲ್ಲಿ ಯಾರು ಏನೇ ಆಗಿದ್ರು ನಾವು ಮಾತಾಡಿಸ್ಬೋದು. ಯಾವುದೇ ಒಂದು ಪ್ರತ್ಯಂಗಿರ ಹೋಮ ಮಾಡಿಸ್ತೀವಿ, ಅಘೋರ ಹೋಮ ಮಾಡ್ತೀವಿ, ಅಥವಾ ಕಾಲಭೈರವ ಹೋಮ ಮಾಡ್ತೀವಿ, ಸುದರ್ಶನ ಯಾವುದೇ ಆಗಿರಲಿ. ಮುಖ್ಯವಾಗಿ ಭಸ್ಮ ಇರುತ್ತೆ. ನಾವು ಯಾವಾಗ್ಲೂ ರುದ್ರಭೂಮಿ ಪೂಜೆ ಮಾಡೋದು, ರುದ್ರಭೂಮಿನಲ್ಲೇ ಕೂತಿರೋದ್ರಿಂದ ನಾವು ಎಲ್ಲ ವಿಚಾರಕ್ಕೂ ಭಸ್ಮನೇ ಉಪಯೋಗಿಸೋದು. ಶಿವನ ಸ್ವರೂಪರಾಗಿ ಈ ತರ ಅಘೋರಿ ಅವರು ಇರ್ತಾರೆ ಅಂತ ಹೇಳ್ತಾರೆ. ಶಿವನ್ಗೆನೆ ಒಂದು ಅನುಯಾಯಿಗಳಾಗ್ಬಿಟ್ಟಿರ್ತೀವಿ. ಸೊ ಅನುಯಾಯಿಗಳಾಗಿ ಅವನ್ನೇ ಪೂಜೆ ಮಾಡಿಕೊಂಡು ಅವನ ಜೊತೆನೆಲ್ಲ ಇರುವಂಥದ್ದು ಅಘೋರಿಗಳ ಲೈಫು. ಕಾಣುತ್ತಾನೆ ಬೂದಿಯಾದ ಭಂಗಿಯಲ್ಲಿ ಇನ್ನೇನಿದೆ ನೀನು ಶಿವನು ಒಂದೇ ಆಗಲು. ಕೆಲವರೆಲ್ಲ ಕಾಡ್ತಾ ಇದ್ದಾರೆ, ನಿನ್ಗೆ ಅದಕ್ಕೆ ಹಿಂಗ ಸಮಸ್ಯೆಗಳಾಗ್ತಾ ಇದೆ, ಅವನೇನೋ ನಿನ್ನನ್ನು ಎಷ್ಟೋ ಜನ್ಮದಲ್ಲಿ ಕಾಡ್ತಾ ಇದ್ದಾನೆ, ಅವನೇನ ಬಲಿ ತಗೊಳ್ಳೋವರೆಗೂ ಬಿಡಲ್ಲ. ಅವ್ರ ಮೇಲೆ ಪ್ರಯೋಗ, ಇನ್ನೊಬ್ರು ಆಪೋಸಿಟ್ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಬೇಕು ಅಂತಂದ್ರೆ ಅದು ಕಾಡಕ್ ಪ್ರಾರಂಭ ಮಾಡೇ ಮಾಡುತ್ತೆ. ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ. ನಾವು ಎಷ್ಟು ಅನುಷ್ಠಾನಗಳು, ಪೂಜೆಗಳು, ಮೆಡಿಟೇಷನ್ನು ಇವೆಲ್ಲ ಮಾಡಿ ನಾವು ಎಷ್ಟು ಶಕ್ತಿ ತಗೊಂಡಿರ್ತೀವಿ. ಅದಕ್ಕೆ ಯಾವಾಗಲೂ ನಾವು ರುದ್ರಭೂಮಿನಲ್ಲಿ ಇರ್ತೀವಿ. ಶಿವ ಎಲ್ಲಿರ್ತಾನೋ ಆ ಜಾಗದಲ್ಲಿ ಹಿಮಾಲಯ ಪರ್ವತ ಆಗಿರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು, ಸ್ಮಶಾನ ಆಗಿರ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ, ಅಘೋರಿಗಳು ನರಭಕ್ಷಕರು, ನರಮಾಂಸ ತಿಂತಾರೆ, ಅಘೋರಿಗಳು ಗಾಂಜಾ ಹೊಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಹೇಳ್ತಾರೆ, ಸಿಗರೇಟ್ ಸೇರ್ತಾರೆ. ಸೊ ಇದೆಲ್ಲ ಒಂದು ಎನರ್ಜಿ ಕಂಟ್ರೋಲ್ಗೆ. ಯಂತ್ರ, ಮಂತ್ರ, ತಂತ್ರ 3 ಪದ್ಧತಿನೂ ನಮ್ಮಲ್ಲಿ ಇರುತ್ತೆ. ಹಾಗೆಯೇ ನಾವು ಸೋಲ್ಜರ್ಸ್ ಇದ್ದಂಗೆ, ಸೈನಿಕರ ಥರ ಜಗತ್ತೆಲ್ಲ ಮಲಗಿರುವಾಗ ಅವ್ರನ್ನ ಕಾಯೋ ಕೆಲಸ ನಮ್ದಿರುತ್ತೆ. ಜಗದೋದ್ಧಾರಕ ಅವತರಿಸಿ ಬಂದ ಬಯಸೋದೆಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ಅಘೋರ್ ಭೈರವಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಮನುಷ್ಯ ಅಂದಮೇಲೆ ನಾನಾ ಥರದ ಸಮಸ್ಯೆಗಳನ್ನ ದಿನನಿತ್ಯ ಜೀವನದಲ್ಲಿ ಫೇಸ್ ಮಾಡ್ತಿರ್ತಾನೆ. ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಕಂಕಣ ಭಾಗ್ಯ ವಿಳಂಬ ಆಗ್ತಾ ಇರ್ಬೋದು, ಮದುವೆ ವಿಚಾರ ಅಂತ ಬಂದಾಗಲೂ ಕೂಡ, ಜೊತೆಗೆ ಸರ್ಪದೋಷ ಆಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಹೀಗೆ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ಎದುರಿಸ್ತಾನೆ ಇರ್ತಾನೆ. ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಕೂಡ ನಾನಾ ಥರದ ಸರ್ಕಸ್ಗಳನ್ನ ಮಾಡ್ತಿರ್ತಾನೆ. ಎಸ್, ಅದಕ್ಕೆಲ್ಲದಕ್ಕೂ ಕೂಡ ಸೂಕ್ತವಾಗಿ ಸರಳವಾಗಿ ಒಂದು ಪರಿಹಾರವನ್ನ ಸೂಚಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಅಗರ್ಮನಾಥ್ ಅಘೋರ ಭೈರವಿ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮನವರು, ಅಮ್ಮ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ಅಮ್ಮ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಇದನ್ನು ಹೇಳೋಣ ಅನ್ಕೊಂಡೆ, ಆದ್ರೆ ನನಗೇನೋ ಒಂಥರ ನಿಮ್ಮನ್ನ ನೋಡಿ ಎಲ್ಲೋ ಇದಾಯ್ತು ಮೊದಲನೇ ಸಲ. ಯಾಕಂದ್ರೆ ನಾನು ಅಘೋರಿ ಅವ್ರನ್ನ ನಾನು ಭೇಟಿನೇ ಮಾಡಿಲ್ಲ, ಮೊದಲನೇ ಬಾರಿ ನಾನು ಭೇಟಿ ಮಾಡ್ತಾ ಇರೋದು. ನೀವೊಂದು ಪವಾಡ, ಒಂದು ಶಕ್ತಿ, ಒಂದು ವಿಸ್ಮಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮಗೆ ಈ ಲೈನ್ ಹೇಳೋದ್ರ ಮೂಲಕ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ. ಅಮ್ಮ, ನನಗೆ ಒಂದು ವಿಚಾರ, ಈ ಅಘೋರಿ ಅಂದ್ರೆ ಯಾರು ಅಂತ ಹೇಳಿ, ಯಾಕಂದ್ರೆ ನನಗೆ ತಿಳ್ಕೊಳ್ಳೋ ಕುತೂಹಲ ಆಯ್ತು. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ನನ್ನಲ್ಲಿ. ಈ ಅಘೋರಿಗಳು ಅಂತ ಅಂದ್ರೆ ಅದಕ್ಕೆ ಮೊದಲು ಆದೇಶ್ ಜೈ ಶ್ರೀ ಮಹಾಕಾಲ್, ಜೈ ಶ್ರೀ ಕಾಮಾಖ್ಯ, ಓಂ ಶ್ರೀ ಗುರುಭ್ಯೋ ನಮಃ. ಅಘೋರಿಗಳು ಅಂತಂದ್ರೆ ಅಮ್ಮ ಎಲ್ಲ ಭಯವನ್ನು ಬಿಟ್ಟಿರೋರು ಅಂತ ಅರ್ಥ. ಅಂದ್ರೆ ಏನು ಅಂತಂದ್ರೆ ಗೋರಿ ಇಲ್ಲದೆ ಇರೋ, ಯಾವುದೇ ತರದ ಬೌಂಡ್ರೀಸ್ ಇಲ್ಲದೆ ಇರೋ, ಶಿವನ ಒಂದು 5 ಮುಖಗಳಲ್ಲಿ ಒಂದು ಮುಖ ಅಘೋರ ರೂಪ. ಶಿವನ ಆರಾಧನೆ ಮಾಡ್ತಾ ಅಂತವ್ರು, ಮತ್ತೆ ಅವ್ರಿಗೆ ಶಿವನ ರುದ್ರ ಅಘೋರಿಗಳು. ನಾವು ಯಾವಾಗ್ಲೂ ರುದ್ರ, ಕಾಲಭೈರವ, ವೀರಭದ್ರ, ಈ ಕಾಳಿ, ಈ ಥರ ರುದ್ರ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತೀವಿ, ಅನುಷ್ಠಾನದಲ್ಲಿ ಇರ್ತೀವಿ. ಸೊ ರುದ್ರ ದೇವತೆಗಳನ್ನ ಅನುಷ್ಠಾನ ಮಾಡಿ ಶಿವನ ಪೂಜೆ ಮಾಡ್ತಕ್ಕಂಥದ್ದು, ಶಿವನ ಜೊತೆಗಿರ್ತಕ್ಕಂಥವ್ರು ಅಘೋರಿಗಳು ಅಂತ.
ಓಕೆ ಅಮ್ಮ, ನನಗೆ ಬಹುಶಃ ಇವತ್ತು ಅದಕ್ಕೆ ಉತ್ತರ ಸಿಕ್ತು. ಯಾಕಂದ್ರೆ ಅಗೋರಿ ಅಂದ್ರೆ ಬೇರೆ ಬೇರೆಯವ್ರು ಬೇರೆ ತರದ ವಿಶ್ಲೇಷಣೆಯನ್ನ ಕೊಡ್ತಾರೆ. ನೀವು ಹೇಳಿದ್ದು ಕರೆಕ್ಟ್ ಅಂತ ನನಗೆ ಅನಿಸ್ತು. ಅಮ್ಮ, ಈಗ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಈಗ ಕಾಮನ್ ಆಗಿ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳೋದೇ ಬೇರೆ. ಕೆಲವ್ರು ಹೇಳ್ತಿರ್ತಾರೆ ನಿನಗೇನೋ ಒಂದು ದೋಷ ಇದೆ, ಅದಕ್ಕಾಗಿ ಈ ಸಮಸ್ಯೆ ಬಂದಿದೆ. ಇದಕ್ಕೆ ವ್ಯತ್ಯಾಸ ಹೇಳೋದಾದ್ರೆ ಅಮ್ಮ ಏನ್ ಹೇಳ್ತೀರಿ? ಹೌದು, ಈಗ ಆರೋಗ್ಯ ಸಮಸ್ಯೆಗಳಲ್ಲಿ ಸಾಮಾನ್ಯವಾಗಿ ದೇಹದಲ್ಲಿ ಬರ್ತಕ್ಕಂಥ ಆರೋಗ್ಯಗಳು ಇರ್ತವೆ. ಒಂದು ಏನು ಅಂತಂದರೆ ಸೈಂಟಿಫಿಕ್ ಆಗಿ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಜ್ವರ ಬರೋದು, ನೆಗಡಿ ಬರೋದು, ಇದು ತಲೆನೋವು ಬರೋದು, ಇದೆಲ್ಲ ವೆದರ್ ಚೇಂಜಸ್ಸಿಂದ ಆಗಿರ್ಬೋದು ಅಥವಾ ಸೈಂಟಿಫಿಕ್ ಆಗಿ ಬರ್ತಾ ಇರ್ತದೆ. ಒಂದು ವಾತಾವರಣದ ಒಂದು ಇದರಿಂದ ಬರ್ತಾ ಇರುತ್ತೆ. ಈ ತುಂಬ ಗಾಢಾಂತರ ಸಮಸ್ಯೆಗಳು ಅಂತಂದರೆ ಅವು ಮಾಟ ಮಂತ್ರ ದೋಷದಿಂದ ಬರ್ತವೆ. ಮತ್ತು ನಾವು ನೆಗೆಟಿವ್ ಎನರ್ಜಿಗಳು ಅಂತ ಕರಿತೀವಿ. ಮತ್ತು ದುಷ್ಟಶಕ್ತಿಗಳ ಒಂದು ಕಾಟದಿಂದ ಬರುತ್ತೆ. ಸೊ ಈ ಮಾಟ ಮಂತ್ರ ದೋಷ ಮಾಡ್ತಕ್ಕಂಥವ್ರು ಅಥವಾ ಎನರ್ಜಿಗಳು ತೊಂದರೆ ಇರ್ತಕ್ಕಂಥವ್ರಿಗೇನೆ ಸಮಸ್ಯೆಗಳು ದೇಹದಲ್ಲೇ ಶುರುವಾಗೋದು. ಸೊ ಅದನ್ನು ಕಂಡಿಡ್ಕೋಬೇಕು ಅಂತಂದರೆ ನಾವು ಅದು ಯಾವ ರೀತಿ ಬಂದಿದೆ ಅಂತ ನೋಡಿ ಅದನ್ನು ನಾವು ಕಂಡು ಹಿಡಿದು ಅದಕ್ಕೆ ಪರಿಹಾರ ಕೊಡಬೇಕಾಗತ್ತೆ. ಯಾವ ಥರದ ಪರಿಹಾರವನ್ನು ತಾವು ಸೂಚಿಸ್ತೀರಿ? ಯಾವ್ಯಾವ ಥರದ ಆರೋಗ್ಯದ ಸಮಸ್ಯೆಗಳನ್ನು ತಾವು ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿ? ಎಲ್ಲ ರೀತಿಯ ಈಗ ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಪ್ರೇತಬಾಧೆ ಇರುತ್ತೆ. ಸೊ ಅದೇ ಶರೀರದಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಅದು ಅಟ್ಯಾಕ್ ಆದಾಗ ಅದು ಫಸ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಪ್ಲೇಟ್ಲೆಟ್ಸ್ ಕೌಂಟ್ಸ್ ಕಡಿಮೆ ಆಗೋದು, ಮತ್ತು ಈ ರೀತಿ ತೊಂದರೆಗಳು ಅದರಿಂದನೂ ಪ್ರಾರಂಭ ಆಗುತ್ತೆ. ಆಮೇಲೆ ಹೊಟ್ಟೆ ನೋವುಗಳು ಬರೋದು, ಅದರಲ್ಲಿ ಹೆಚ್ಚು ಹೆಣ್ಮಕ್ಳುಗಳಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗೋದು, ಮತ್ತು ಪ್ರೆಗ್ನೆನ್ಸಿನಲ್ಲಿ ತೊಂದರೆ ಆಗುತ್ತೆ. ಸೊ ಇದೆಲ್ಲ ಎನರ್ಜಿಗಳ ತೊಂದರೆಯಿಂದನೇ ಬರೋದು. ಈ ಮಾಟ ಮಂತ್ರ ದೋಷದಿಂದನೇ ಇವೆಲ್ಲ ಅಟ್ಯಾಕ್ ಆಗೋದು. ಓಕೆ ಅಮ್ಮ, ಈಗ ನಮಗೆ ಮಾಟ ಮಂತ್ರ ಯಾವ ರೀತಿಯಾಗಿ ಅದು ಗೊತ್ತಾಗುತ್ತೆ ಅಂತ ಹೇಳಿ? ಅಂದ್ರೆ ಈಗ ಹೊಟ್ಟೆ ನೋವು ಸಹಜವಾಗಿ ನಾವೇನೋ ಕಾಮನ್ ಆಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಂತ, ಆದ್ರೆ ಒಂದ್ ಸರ್ಟನ್ ಟೈಮಲ್ಲಿ ಆ ಹೊಟ್ಟೆ ನೋವು ಮಾಯ ಆಗ್ಬಿಡುತ್ತೆ. ಆದ್ರೆ ಕೆಲವ್ರಿಗೆ ಹೆಂಗಿರುತ್ತೆ ಅಂದ್ರೆ, ಅದು ನಮ್ಮ ರಿಲೇಟಿವ್ಸ್ ಅಲ್ಲೇ ನಾನು ನೋಡಿರ್ತೀನಿ, ಹೆಂಗೆ ಅಂದ್ರೆ ವೆರಿ ಲಾಂಗ್ ಟೈಮ್ ಎಲ್ಲೂ ತೋರಿಸಿದ್ರು ಕೂಡ ಹೋಗ್ತಾ ಇರಲ್ಲ, ಏನ್ ಮಾಡಿದ್ರು ಹೋಗ್ತಿರಲ್ಲ. ಅದಕ್ಕೆ ಯಾವ ತರದ ಪರಿಹಾರವನ್ನ ತಾವು ಸೂಚಿಸ್ತೀರಿ ಅಂತ ಹೇಳಿ? ಈಗ ಹೊಟ್ಟೆ ನೋವು ಅಂದ್ರೆ ಈಗ ನಿಮಗೆ ಒಂದ್ಸಲ ಬರುತ್ತೆ, ಆಗ ಅದು ಪೀರಿಯಡ್ಸ್ ನೋಡ್ಕೋಬೇಕು, ಯಾವ ಟೈಮಲ್ಲಿ ಬರುತ್ತದು ಅಂತ. ಅಮಾವಾಸ್ಯೆ ಹತ್ರ ಇದೆಯಾ, ಹುಣ್ಣಿಮೆ ಹತ್ರ ಇರುತ್ತಾ, ಅಥವಾ ಯಾವುದಾದ್ರೂ ಒಂದು ಗ್ರಹಣ ಟೈಮ್ ಇರುತ್ತೆ. ಈ ಥರ ಯಾವುದಾದ್ರೂ ಒಂದು ಕಾಲಗಳಲ್ಲಿ ವ್ಯತ್ಯಾಸ ಆದಾಗ ಆ ನೆಗೆಟಿವ್ ಎನರ್ಜಿಗಳ ಆರ್ಭಟ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇದಕ್ಕಿದ್ದಂಗೆ ನಾವು ಏನಾದರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಪಾಸಿಟಿವ್ ಎನರ್ಜಿ ಇರೋ ಜಾಗಗಳಿಗೆ ಹೋದಾಗ ಅಲ್ಲೆಲ್ಲ ಹೋದಾಗ ಕಡಿಮೆ ಆಗುತ್ತೆ. ಮತ್ತು ಅಲ್ಲಿಂದ ಆಚೆ ಬಂದಮೇಲೆ ಜಾಸ್ತಿ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ನೀವು. ನನಗೆ ಯಾವಾಗ ಹೊಟ್ಟೆ ನೋವು ಬರ್ತಾ ಇದೆ ಅಂತ ನೋಡಿಕೊಂಡು ಅಬ್ಸರ್ವ್ ಮಾಡಿ ಅದನ್ನು ಕಂಡುಹಿಡ್ಕೋಬೇಕು ಯಾವ ರೀತಿ ಆಗಿದೆ ಇದು ಅಂತ. ಹಾಗಾದರೆ ಮಾಟ ಮಂತ್ರದಿಂದಲೂ ಕೂಡ ಅಂದ್ರೆ ಅದು ಏನಾದರೂ ಸೇವನೆ ಮಾಡಿದ್ರೆ ಹೊಟ್ಟೆ ನೋವು ಬಂದಿರುತ್ತೋ, ಅಥವಾ ಮಾಟ ಮಂತ್ರ ಒಂದು ಹೋಮದಿಂದ ಮಾಡಿಸೋದ್ರಿಂದ ಅದು ಹೊಟ್ಟೆ ನೋವು ಏನಾದರೂ ಕಾಣಿಸ್ಕೊಳ್ಳುತ್ತೆ? ಪ್ರಯೋಗಗಳು ಮಾಡ್ತಾರೆ, ಪ್ರಾಣಾಮತಿ ಪ್ರಯೋಗ, ಕಾಶ್ಮೀರ್ ಪ್ರಯೋಗ, ಈ ಥರ ಪ್ರಯೋಗಗಳಲ್ಲಿ ತುಂಬ ವಿಧವಾದ ಪ್ರಯೋಗಗಳಿದ್ದಾವೆ. ಸೊ ಆ ಪ್ರಯೋಗಗಳು ಮಾಡಿದಾಗ ಒಟ್ಟಿಗೆ ಬಿಡ್ತಾರೆ. ಈಗ ಅವರು ಯಾವ್ದಾದ್ರು ಆಹಾರದೊಳಗೆ ಸೇರ್ಕೊಂಡು, ಕೆಲವರು ನೀವು ಕೇಳಿರ್ಬೋದು ಮದ್ದಾಕಿದ್ದಾರೆ ಅಂತಾರೆ. ಹೊಟ್ಟೆ ಒಳಗಡೆನೆ ಅದು ಆಹಾರದ ಮುಖಾಂತರ ಸೇರ್ಕೊಳ್ಳುತ್ತೆ. ಮತ್ತು ಕೆಲವು ಎನರ್ಜಿಗಳು ಬ್ಲಡ್ಡಲ್ಲಿ ಸೇರ್ಕೊಳ್ಳುತ್ತವೆ. ಸೊ ಈ ರೀತಿ ಆ ಎನರ್ಜಿಗಳು ಸೇರ್ಕೊಂಡಾಗ ಆ ಹೊಟ್ಟೆಗಳಲ್ಲಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಊಟ ಸೇರಲ್ಲ, ಮತ್ತು ಊಟ ಜೀರ್ಣ ಆಗಲ್ಲ, ಹೊಟ್ಟೆ ಊದ್ಕೊಳ್ಳೋದು, ಮತ್ತು ತುಂಬ ಪೇಯ್ನ್ಸ್ಗಳು ಬರೋದು, ಇದೆಲ್ಲ ಸ್ಟಾರ್ಟ್ ಆಗೋದು ಆವಾಗಲೇ. ಅಂದರೆ ಅವ್ರ ಹೊಟ್ಟೆಲಿ ಏನು ತಿಂದರೂ ನಿಲ್ಲೋದಿಲ್ಲ ಅನ್ಸುತ್ತೆ ಅಲ್ವಾ? ಏನು ತಿಂದರೂ ಅದು ಜೀರ್ಣ ಆಗಲ್ಲ, ಮತ್ತು ತಿನ್ನೋಕ್ಕೂ ಆಗಲ್ಲ. ಒಬ್ಬೊಬ್ಬರಿಗೆ ಈ ಎನರ್ಜಿ ಇರ್ತಕ್ಕಂಥವ್ರಿಗೆ ಊಟನೂ ಸೇವನೆ ಮಾಡೋಕ್ಕಾಗಲ್ಲ, ಲಿಕ್ವಿಡು ಸಹ ಸೇರಲ್ಲ, ಅಷ್ಟು ಪ್ರಾಬ್ಲಮ್ಸ್ಗಳಾಗುತ್ತವೆ. ಕ್ರಮೇಣ ಅದು ಡೆಡ್ ಎಂಡ್ ಬಂದಾಗ ಅದು ದಿನ ಸ್ಲೋ ಪಾಯ್ಸನ್ ದಿನ ತಿಂತಾ ಬರುತ್ತೆ ಅದು ಶರೀರನ. ಡೆಡ್ ಎಂಡ್ ಬಂದಾಗ ಅವ್ರು ಲಿಕ್ವಿಡು ಸೇರಲ್ಲ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಓಕೆ ಅಮ್ಮ, ಈಗ ಮಾಟ ಮಂತ್ರದಿಂದ ಬರೀ ಆ ಥರದ್ದಷ್ಟೇ ಮಾಡ್ಬೋದಾ, ಅಥವಾ ಮನುಷ್ಯನನ್ನು ಡೈರೆಕ್ಟಾಗಿ ಕೊಲ್ಬೋದಾ, ಅಥವಾ ಹೇಗೆ ಅಂತ ಹೇಳಿ? ಈಗ ಕೆಲವರು ಇದರಲ್ಲಿ ಪ್ರಯೋಗಗಳಲ್ಲಿ ಡೈರೆಕ್ಟಾಗಿ ಮಾರಣ ಪ್ರಯೋಗಗಳು ಇದ್ದಾವೆ. ಮಾರಣ ಪ್ರಯೋಗನೂ ಮಾಡ್ತಾರೆ. ಮಾರಣ ಪ್ರಯೋಗ ಮಾಡಿದಾಗ ಅವರು ಕ್ರಮೇಣ ಅಟ್ ಎ ಟೈಮ್ ಅವರು ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಧಾನವಾಗಿ ಅವರು ಸಾಯೋದಕ್ಕೆ ಅವರು ಮಾಡಿಬಿಟ್ಟಿರ್ತಾರೆ.
ಸೊ ಅದರಲ್ಲಿ ಮಾರಣ ಪ್ರಯೋಗಗಳಲ್ಲಿ ಅವ್ರು ಯಾವ ರೀತಿ ಪ್ರಯೋಗ ಮಾಡಿ ಬಿಟ್ಟಿರ್ತಾರೆ ಅನ್ನೋದ್ರ ಮೇಲೆ ಅದು ದೋಷ ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಓಕೆ ಓಕೆ. ಈಗ ಅನಾರೋಗ್ಯ ಅಂತಂದರೆ ಬಹಳ ಈಗ ದೃಷ್ಟಿದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಇದೆಲ್ಲವೂ ಕೂಡ ದೋಷಗಳಿಂದನೇ ಬರುವಂಥದ್ದು. ನೀವು ಅಗೋರಿಯಾಗಿ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಸೂಚಿಸ್ತೀರಿ ಅಂತ ಹೇಳಿ? ನಾವು ಮೊದಲು ಈಗ ನಮ್ಮ ಹತ್ರ ಬಂದಾಗ ಅವ್ರಿಗೇನಾದರೂ ಈಗ ಪ್ರಾರಂಭದಲ್ಲಿ ನನಗೆ ದೃಷ್ಟಿದೋಷ ಇದೆ, ಕೆಲವರಿಗೆ ಏನಾದರೂ ಅವರು ಡಿಸೀಸಸ್ಗಳು ಹೇಳ್ತಾರೆ, ಅದು ಮನೆ ತೊಂದರೆಗಳು ಹೇಳ್ತಾರೆ, ಅವ್ರ ಮನೆಯ ಸಮಸ್ಯೆಗಳು ಹೇಳ್ತಾರೆ. ಅದನ್ನು ಅಬ್ಸರ್ವ್ ಮಾಡಿದಾಗ ಫಸ್ಟು ನಮಗೆ ಗೊತ್ತಾಗೋದು ಯಾವುದರಿಂದ ಇವ್ರಿಗೆ ತೊಂದರೆ ಆಗಿದೆ ಅಂತ. ಕೆಲವ್ರಿಗೆ ಪಿತೃದೋಷ ಇರುತ್ತೆ, ತಲತಲಾಂತರದಿಂದ ಒಂದು 7 ಜನ್ಮದ ದೋಷನೂ ಈ ಜನ್ಮದಲ್ಲಿ ಕಾಡ್ತಾ ಇರುತ್ತೆ. ಸೊ ನಾನು ಸುಮಾರು ಕೇಸಸ್ ಅಟೆಂಡ್ ಮಾಡಿದಾಗ ಗೊತ್ತಾಗಿರೋದು ನಮಗೆ ಪಿತೃದೋಷಗಳು ಜಾಸ್ತಿ. ಒಂದು 7 ಜನ್ಮದ, ಒಂದು 3 ಜನ್ಮ ಹಿಂದೆ, 4 ಜನ್ಮದ ಹಿಂದೆಯಿಂದ ಬಂದಿರತಕ್ಕಂಥ ಶಾಪಗಳು, ಅದರಲ್ಲೂ ಸ್ತ್ರೀ ಶಾಪಗಳು ಅಂತ ಇರುತ್ತವೆ. ಆ ಥರ ಶಾಪಗಳು ಯಾವುದರಿಂದ ಇವ್ರಿಗೆ ಸಮಸ್ಯೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತಂದರೆ ಆ ವಿಚಾರ ಅಂದರೆ ನಮಗೆ ಅಘೋರಿಗಳಲ್ಲಿ ವಿಶೇಷವಾಗಿ ಏನು ಅಂತಂದರೆ ನಾವು ಯಾವ ಜನ್ಮದಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು, ಯಾವ ಜನ್ಮದಲ್ಲಿ ಯಾರು ಏನೇ ಆಗಿದ್ರೂ ನಾವು ಮಾತಾಡಿಸ್ಬೋದು. ಸೊ ಆ ಶಕ್ತಿ ಇರೋದ್ರಿಂದ ನಾವು ಆ ಎನರ್ಜಿಗಳನ್ನ ಕನೆಕ್ಟ್ ಮಾಡ್ಕೊತೀವಿ. ಆ ಎನರ್ಜಿ ಕನೆಕ್ಟ್ ಮಾಡಿಕೊಂಡು ಅದ್ರ ಜೊತೆ ಮಾತಾಡಿ ಪರಿಹಾರ ಮಾಡೋದು. ಈಗ ಪೂಜೆ ಮಾಡಿಸಿದ ಕ್ಷಣಕ್ಕೆ ನಾವೀಗ ಪರಿಹಾರಕ್ಕೆ ಹೇಳ್ತೀವಿ, ಈ ಥರ ಪೂಜೆ ಮಾಡಿದ್ರೆ ಪರಿಹಾರ ಆಗುತ್ತೆ. ಸೊ ಆವಾಗ ಯಾವ ಎನರ್ಜಿನ ಬರ್ನ್ ಮಾಡಬೇಕು ಅಂತ ಗೊತ್ತಿರಬೇಕು ನಮಗೆ. ಯಾವುದೇ ಒಂದು ಪ್ರತ್ಯಂಗಿರ ಹೋಮ ಮಾಡಿಸ್ತೀವಿ, ಅಘೋರ ಹೋಮ ಮಾಡ್ತೀವಿ, ಅಥವಾ ಕಾಲಭೈರವ ಹೋಮ ಮಾಡ್ತೀವಿ, ಸುದರ್ಶನ ಯಾವುದೇ ಆಗಿರಲಿ, ಯಾವುದನ್ನು ಬರ್ನ್ ಮಾಡಬೇಕಲ್ಲಿ ಹೋಮದಲ್ಲಿ, ಯಾವ ಶಕ್ತಿನ ಅಲ್ಲಿ ನಾವು ಬರ್ನ್ ಮಾಡಬೇಕಂತ ನಮಗೆ ಗೊತ್ತಿದ್ದರೆ ಮಾತ್ರ ಅದು ಪರಿಹಾರ ಮಾಡೋಕ್ಕೆ ಸಾಧ್ಯ. ಸೊ ಆ ಶಕ್ತಿ ಅಘೋರಿಗಳಲ್ಲಿ ಇರುತ್ತೆ. ಒಬ್ಬ ಈಗ ಕೆಲವ್ರು ಮಾತ್ರೆ ತಗೊಂಡ್ರು ಕೂಡ ಹೋಗದೆ ಇರೋವಂಥದ್ದು ಅಂದರೆ, ನೀವೇನಾದರೂ ಈಗ ಆ ಮಾಟ ಮಂತ್ರ ನಿವಾರಣೆಗೆ ಕೆಲವರೆಲ್ಲ ಅಂತಾರೆ, ಒಂಚೂರು ಇದೊಂದೇನೋ ಒಂದು ಪುಡಿ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಅಥವಾ ಇನ್ನೇನೋ, ಇದನ್ನ ಹಾಕೊಂಡು ಕುಡಿದ್ರೆ ಓಕೆ ನಿವಾರಣೆ ಆಗುತ್ತೆ ನಿನಗೆ. ಕೆಲವೊಂದು ಏನು ಹೇಳ್ತಾರೆ, ತೀರ್ಥ ಅಂತೆಲ್ಲ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನಿಮ್ಮಲ್ಲೂ ಕೂಡ ಆ ಥರದ್ದು ಏನಾದರೂ ಇದೇನಮ್ಮ, ಆ ಥರ ಕೊಡುವಂಥ ತೀರ್ಥ ಆಗಿರ್ಬೋದು? ನಮ್ಮಲ್ಲಿ ವಿಶೇಷವಾಗಿ ಅಮ್ಮ ತೀರ್ಥಗಳಲ್ಲಿ ನಾವು ಕಾಶಿ ತೀರ್ಥ ಅದೆಲ್ಲ ಇರುತ್ತೆ. ಭಸ್ಮ, ಮುಖ್ಯವಾಗಿ ಭಸ್ಮ ಇರುತ್ತೆ. ನಾವು ಯಾವಾಗ್ಲೂ ರುದ್ರಭೂಮಿಯಲ್ಲಿ ಪೂಜೆ ಮಾಡೋದು, ರುದ್ರಭೂಮಿನಲ್ಲೇ ಕೂತಿರೋದ್ರಿಂದ ನಾವು ಎಲ್ಲ ವಿಚಾರಕ್ಕೂ ಭಸ್ಮನೇ ಉಪಯೋಗಿಸೋದು. ಮೆಡಿಸಿನ್ ಕೂಡ ನಾವು ಭಸ್ಮ, ಮತ್ತು ಹವನ್ ಮಾಡಿದಾಗ ಧನ್ವಂತರಿ ಹವನ್ ಮಾಡ್ತೀವಿ. ಗಿಡಮೂಲಿಕೆಗಳನ್ನ ನಾವು ಧನ್ವಂತರಿ ಧನ್ವಂತರಿ ಹಾಕಿ ನಾವು ಹವನ್ ಮಾಡ್ತೀವಿ. ಸೊ ಅದರದ್ದು ಪೌಡ್ರು ಕೊಡ್ತೀವಿ. ಸೊ ಭಸ್ಮ ಹವನ್ ಮಾಡಿದ್ದನ್ನು ಪುಡಿನೂ ಕೊಡ್ತೀವಿ ಹಚ್ಕೊಳ್ಳೋದಕ್ಕೆ. ಅವ್ರಿಗೆ ಕಪ್ಪು ಕಪ್ಪು ಕೊಡ್ತೀವಿ. ಅದು ಇಲ್ಲಾಂದರೆ ಮೇಯ್ನ್ ಮುಖ್ಯವಾಗಿ ಭಸ್ಮ ಇರುತ್ತೆ, ಚಿತಾಭಸ್ಮ. ಚಿತಾಭಸ್ಮನ ನಾವು ಎಲ್ಲರಿಗೂ ಚಿತಾಭಸ್ಮ ಕೊಡ್ತೀವಿ. ಓಕೆ. ಈಗ ಕೆಲವರೆಲ್ಲ, ಈಗ ನಾನು ಕೆಲವೊಂದು ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಅಂತ. ಕೆಲವರೆಲ್ಲ ಕಾಡ್ತಾ ಇದ್ದಾರೆ, ನಿನಗೆ ಅದಕ್ಕೆ ಹಿಂಗೆ ಸಮಸ್ಯೆಗಳಾಗ್ತಾ ಇದೆ, ಅವನೇನೋ ನಿನ್ನನ್ನು ಎಷ್ಟೋ ಜನ್ಮದಲ್ಲಿ ಕಾಡ್ತಾ ಇದ್ದಾನೆ, ಅವನೇನನ್ನ ಬಲಿ ತಗೊಳ್ಳೋವರೆಗೂ ಬಿಡಲ್ಲ, ಈ ಥರದ್ದೆಲ್ಲ ಕೇಳಿರ್ತೀವಿ. ನಿಜನಾಮ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಂಡ್ ನೀವು ಯಾವ ರೀತಿಯಾಗಿ ಅದಕ್ಕೆಲ್ಲ ಪರಿಹಾರ ಕೊಡ್ತೀರಿ ಅಂತ ಹೇಳಿ? ಅದು ನಿಜನೇ, ನಾನು ಅದನ್ನೇ ಹೇಳಿದ್ದು. ಈ ಎನರ್ಜಿಗಳು ಈಗ ಯಾರೋ ಒಬ್ಬರು ಏನೋ ಒಬ್ರು ಇಷ್ಟಪಟ್ಟಿರ್ತಾರೆ, ಸಿಕ್ಕಿಲ್ಲ ಅವರು ಅಂತೇಳಿ ಸೂಸೈಡ್ ಮಾಡ್ಕೊಂತಾರೆ. ಹೌದು. ಸೊ ಆ ಆತ್ಮ ಮುಕ್ತಿ ಸಿಕ್ಕಿರಲ್ಲ, ಯಾಕಂದ್ರೆ ಅಲ್ಪಾಯುಷಿ, ಅಲ್ಪತೃಪ್ತಿ ಆತ್ಮ. ಆ ಆತ್ಮಗಳು ಅವ್ರ ಮೇಲೆ ಪ್ರಯೋಗ, ಇನ್ನೊಬ್ರು ಆಪೋಸಿಟ್ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಬೇಕು ಅಂತಂದರೆ ಅದು ಕಾಡಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ನಾವು ಎಲ್ರಿಗೂ ಏನು ಹೇಳೋದು, ನಮ್ಮಲ್ಲಿ ಪಾಸಿಟಿವ್ ಶಕ್ತಿ ನಮ್ಮಲ್ಲಿ ಇರಬೇಕು. ನಾವು ಎನರ್ಜಿಗಳ ಮೇಲೆ ನಾವು ವರ್ಕ್ ಮಾಡ್ತೀವಿ. ಏನಂತಂದರೆ ನಮ್ಮ ಹಾರ ಅಂತ ಕರಿತೀವಿ ನಾವು ಎನರ್ಜಿಗಳಲ್ಲಿ. ಅಂದರೆ ನಮ್ಮದು ಪಾಸಿಟಿವ್ ಎನರ್ಜಿ. ನಾವು ಎಷ್ಟು ಅನುಷ್ಠಾನಗಳು, ಪೂಜೆಗಳು, ಮೆಡಿಟೇಷನ್ನು ಇವೆಲ್ಲ ಮಾಡಿ ನಾವು ಎಷ್ಟು ಶಕ್ತಿ ತೊಗೊಂಡಿರ್ತೀವಿ, ಅವು ಅಟ್ಯಾಕ್ ಮಾಡಬಾರ್ದು ನಮ್ಮನ್ನು. ಅಷ್ಟು ಶಕ್ತಿ ಎಲ್ಲರೂ ತೊಗೋಬೇಕು. ಅದಕ್ಕೆ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು. ಎಲ್ಲರೂ ಒಂದು ಅಟ್ಲೀಸ್ಟ್ ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಪೂಜಾ ವಿಧಾನಗಳನ್ನ ಅನುಸರಿಸ್ಬೇಕು. ಈಗೆಲ್ಲ ಫಾಸ್ಟ್ ಲೈಫು, ಏನಂದ್ರೆ 10 ನಿಮಿಷ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂತಾರೆ. ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ದೇವ್ರ ಮುಂದೆ ನಿಂತ್ಕೊಳ್ಳೋದು ಅವ್ರಿಗೋಸ್ಕರನೇ, ಅವರ ಒಂದು ಪ್ರೊಟೆಕ್ಷನ್ಗೋಸ್ಕರನೇ. ಸೊ ಅದನ್ನ ಮಾಡಿಕೊಂಡು ಎಲ್ಲರೂ ಬರಬೇಕು ಅಂತಲೇ ಹೇಳೋದು ನಾವು. ಅಮ್ಮ, ಇನ್ನೊಂದು, ಶಿವನ ಸ್ವರೂಪರಾಗಿ ಈ ಥರ ಅಘೋರಿ ಅವರು ಇರ್ತಾರೆ ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿ ಒಂದು ವಿಶ್ಲೇಷಣೆ ಕೊಡೋದಾದ್ರೆ ಅದ್ರ ಬಗ್ಗೆ?
ಶಿವಂದು ಅಂತಂದ್ರೆ ನಾವೆಲ್ಲ ತುಂಬಾ ಜಾಸ್ತಿ ಇಷ್ಟಪಡೋದು ಶಿವನ, ಮತ್ತೆ ಕಾಳಿನ ಪೂಜೆ ಮಾಡ್ತೀವಿ. ಅದರಲ್ಲೂ ದಶಮಹಾವಿದ್ಯಾ ಇರುತ್ತೆ. ದಶಮಹಾವಿದ್ಯಾದಲ್ಲಿ ಕಾಳಿ, ಭೈರವಿ, ಈಗ ನಾನು ಭೈರವಿ ತಗೊಂಡಿದ್ದೀನಿ, ಅಗೋರ್ ಭೈರವಿ. ಅದೇ ರೀತಿ ಒಬ್ಬೊಬ್ರು ಒಂದೊಂದು ದೇವಿನ ಅನುಷ್ಠಾನ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ನಾವು ಶಿವನ ತಗೊಂಡಿರೋದ್ರಿಂದ ನಾವು ನೋಡೋದಿಕ್ಕೂ ಈಗ ಡೈರೆಕ್ಟ್ ಆಗಿ ನೀವು ಶಿವನ ನೋಡಿದ್ರೆ ಹೇಗಿರುತ್ತೆ, ಶಿವನ್ಗೆ ಜಟ ಇರುತ್ತೆ, ಕುಂಡಲ ಇರುತ್ತೆ. ಸೊ ಆ ರೀತಿ ನಾವು ಅವ್ರಿಗೆ ಶಿವನ್ಗೆನೆ ಒಂದು ಅನುಯಾಯಿಗಳಾಗ್ಬಿಟ್ಟಿರ್ತೀವಿ. ಸೊ ಅನುಯಾಯಿಗಳಾಗಿ ಅವನ್ನೇ ಪೂಜೆ ಮಾಡಿಕೊಂಡು ಅವನ ಜೊತೆನೆಲ್ಲ ಇರುವಂಥದ್ದು ಅಘೋರಿಗಳ ಲೈಫು. ಅದಕ್ಕೆ ಯಾವಾಗಲೂ ನಾವು ರುದ್ರಭೂಮಿನಲ್ಲಿ ಇರ್ತೀವಿ. ಶಿವ ಎಲ್ಲಿರ್ತಾನೋ ಆ ಜಾಗಗಳಲ್ಲಿ ಹಿಮಾಲಯ ಪರ್ವತ ಆಗಿರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಈ ರೀತಿ ಎಲ್ಲಿ ಆ ಎನರ್ಜಿ ಇರುತ್ತೋ ಆ ಜಾಗದಲ್ಲಿ ಇರ್ತೀವಿ ನಾವು ಗವಿಗಳಲ್ಲಿ. ಓಕೆ 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 ಅಮ್ಮ, ಈಗ ನೀವು ತಗೊಳ್ಳೋಂಥ ಆಹಾರ ಸೇವನೆ ಕೂಡ ಅದು ಕೂಡ ವಿಭಿನ್ನವಾಗಿರುತ್ತಾ ಹೇಗೆ ಅಂತ ಹೇಳಿ? ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಅಘೋರಿಗಳು ನರಭಕ್ಷಕರು, ನರಮಾಂಸ ತಿಂತಾರೆ, ಅದೆಲ್ಲ ಇರುತ್ತೆ. ಅದು ತಪ್ಪು ಕಲ್ಪನೆ. ಸಾಧನೆ ಸಮಯದಲ್ಲಿ ನಮಗೆ ನರಭಕ್ಷಣೆ ಮಾಡುವಂಥದ್ದು ಇದ್ದೇ ಇರುತ್ತೆ. ಸೊ ಯಾವಾಗ ಅಂದ್ರೆ ನಾವು ಒಂದು ಸಾಧನೆ ಕೂತ್ಕೊಂಡಾಗ ಒಂದು ಪೀರಿಯಡ್ ಇರುತ್ತೆ. ಆ ಟೈಮಲ್ಲಿ ನರಭಕ್ಷಣೆ ಯಾಕೆ ಮಾಡಬೇಕು ಅದೆಲ್ಲ ನಾವು ಅದನ್ನ ತಿಳಿಸ್ಕೊಡ್ತೀವಿ. ಸೊ ಆ ಟೈಮಲ್ಲಿ ಮಾತ್ರ ನರಭಕ್ಷಣೆ ಮಾಡ್ಬೇಕಾಗತ್ತೆ ನಾವು. ಸೊ ಅದಾದ್ಮೇಲೆ ಯಾವಾಗಲೂ ಮನುಷ್ಯನ್ ತಿಂತಾರೆ ಅದೆಲ್ಲ ಇಲ್ಲ. ನಮ್ಗೇನು ಅಂತಂದ್ರೆ ಆಹಾರಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವುದಾದ್ರೂ ಆಹಾರಗಳು ತಗೋಬಹುದು, ನಮ್ಮ ಅನುಷ್ಠಾನಕ್ಕೆ ತಕ್ಕನಾಗಿ ತಗೋಬೇಕಾಗತ್ತೆ. ಯಾವಾಗ ನಾವು ಸಾಧನೆ ಮಾಡೋಕ್ಕೆ, ಈಗ ಮೆಡಿಟೇಷನ್ ಮಾಡೋಕೆ ಕೂತ್ಕೋತೀವಿ, ಕೆಲವು ಪೂಜೆಗಳಿಗೆ ಕೂತ್ಕೊತೀವಿ. ಸೊ ಇವಾಗೆಲ್ಲ ಯಾವ ಟೈಮಲ್ಲಿ ಯಾವ ಆಹಾರಗಳು ನಾವು ಸೇವನೆ ಮಾಡಿ ಕೂತ್ಕೋಬೇಕಾಗುತ್ತೆ ಅದು. ಇಲ್ಲಾಂದರೆ ಆಹಾರನೇ ಬೇಕು ಅಂತಿಲ್ಲ. ಈಗ ನಮ್ಮ ಆಹಾರ ಪದ್ಧತಿ ಡಿಫ್ರೆಂಟ್ ಇರುತ್ತೆ. ಈಗ ಏನಂತಾರೆ ಅಂತಂದರೆ ಅಘೋರಿಗಳು ಗಾಂಜಾ ಹೊಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ. ಸೊ ಇದೆಲ್ಲ ಒಂದು ಎನರ್ಜಿ ಕಂಟ್ರೋಲ್ಗೆ. ಅಂದ್ರೆ ನೀವು ಅದೆಲ್ಲ ಮಾಡ್ಬೇಕು ಮಾಡ್ತಾರೆ ಅಂತಂದ್ರೆ ಜನಗಳನ್ನ ತಪ್ಪು ದಾರಿಗೆ ತಗೊಂಡೋಗೋದಿಕ್ಕಲ್ಲ, ಬಟ್ ನಮ್ಮ ಒಂದು ಎನರ್ಜಿ ಕಂಟ್ರೋಲಿಂಗ್, ನಮ್ದೊಂದು ಶಕ್ತಿ ಮಿತಿಮೀರಿ ಇರುತ್ತೆ. ಆ ಶಕ್ತಿ ಜೊತೆ ನಾವ್ ಏನ್ ಮಾಡ್ಬೇಕು ಅನ್ನೋದಿಕ್ಕೆ ನಾವು ಅದಕ್ಕೆ ಈಗ ಕೆಲವು ನೀವು ಶಿವನ್ ಪೂಜೆ ಮಾಡೋರು ಎಲ್ಲಾರು ಕೇಳಿರ್ಬೋದು, ಬಂಗಿ ಸೇವೆ ಅಂತ ಮಾಡ್ತಾರೆ. ಏನು ಆಗುತ್ತೆ ಬಂಗಿ ಸೇವೆ ಅಂತಂದ್ರೆ ಬಂಗಿ ಸೊಪ್ಪುನೇ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಈಗ ಉಜ್ಜಯಿನಿ ಮಹಾಕಾಳನಿಗೆ ಬಂಗಿ ಸೇವೆಯನ್ನೇ ಮಾಡೋದು, ಬಾಂಗ್ ಅಂತ ಕರಿತೀವಿ. ಅಲಂಕಾರನೇ ಬಂಗಿನಲ್ಲಿ ಮಾಡೋದು. ಸೊ ಆ ಎನರ್ಜಿ ಅದು ಬಂದ್ಬಿಟ್ಟು ಎನರ್ಜಿ ಕಂಟ್ರೋಲಿಂಗ್ ಅಂತ. ಒಂದು ಎನರ್ಜಿ ಜೊತೆ ನಾವು ಮಾತಾಡಬೇಕಾದ್ರೆ, ಒಂದು ಎನರ್ಜಿ ಜೊತೆ ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೆ ನಾವು ಏನು ಕೊಡಬೇಕು ಅದನ್ನು ಕೊಟ್ಟೇನೆ ನಾವು ಆ ಟ್ರೀಟ್ಮೆಂಟ್ಸ್ಗಳು ಸ್ಟಾರ್ಟ್ ಮಾಡೋದು. ಓಕೆ, ಅಂದ್ರೆ ನೀವು ಕೂಡ ಟ್ರೀಟ್ಮೆಂಟ್ ರೀತಿನೇ ಮಾಡ್ತೀರಾ ಅಥವಾ ಮಂತ್ರಗಳ ಮೂಲಕ ಏನಾದರೂ ಪರಿಹಾರವನ್ನ ಸೂಚಿಸ್ತೀರಾ ಅಥವಾ ಯಾವ ರೀತಿಯಾಗಿರುತ್ತಮ್ಮ? ಎನರ್ಜಿಗಳ ಜೊತೆ ಎನರ್ಜಿಗಳು ಹೇಗ್ ಬರುತ್ತವೆ ಅಂದ್ರೆ ನಮ್ಮ ಅನುಷ್ಠಾನದಿಂದ ಬಂದಿರುತ್ತೆ. ಸೊ ಅನುಷ್ಠಾನದಲ್ಲಿ ಮಂತ್ರಗಳು, ಈಗ ಅವನಿಗೆ ನಾವು ಬೀಜಾಕ್ಷರಿಗಳು ತಗೊಂತೀವಿ. ಬೀಜಾಕ್ಷರಿ ಮಂತ್ರಗಳಿಂದ ಅಂದ್ರೆ ಮಂತ್ರಗಳು, ಬೀಜಾಕ್ಷರಿ ಮಂತ್ರದಿಂದ ಹೋಮಗಳು ಮಾಡ್ತೀವಿ. ಸೊ ಮತ್ತೆ ಕೆಲವು ಶಾಬ್ರಿ ಮಂತ್ರಗಳಿದಾವೆ. ನಮ್ಗೆ ಶಾಬ್ರಿ ಮಂತ್ರಗಳು ಅಂತ ಇದಾವೆ. ಶಾಬ್ರಿ ಮಂತ್ರಗಳಿಂದ ಟ್ರೀಟ್ಮೆಂಟ್ಸ್ಗಳು ಮಾಡ್ತೀವಿ. ಮೃತ್ಯುಂಜಯ ಮಂತ್ರದಿಂದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ಸ್ಗಳು ಮಾಡ್ತೀವಿ. ಈ ರೀತಿ ಯಂತ್ರ, ಮಂತ್ರ, ತಂತ್ರ 3 ಪದ್ಧತಿನೂ ನಮ್ಮಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಕೇಳಿದ್ದೀನಿ, ಇಲ್ಲೇ ನಮ್ಮ ಆಫೀಸಲ್ಲೇ ಹೇಳ್ತಾ ಇದ್ರು, ಈಗ ಅವರು ಯೂಶಲಿ ಎಲ್ಲ ಕಡೆನೂ ಅಡ್ಡಾಡಲ್ಲ. ಸೊ ಕೆಲವೊಂದು ಕಡೆ ಎಷ್ಟು ಟೈಮ್ ಅಂತಿರುತ್ತೆ, ನಿಜನಾ ಅದು ಹೌದಾ? ಇದೇ ಟೈಮ್ಗೆ ಅಡ್ಡಾಡಬೇಕು ಆ ಥರದ್ದು ಏನಾದ್ರು ಇರುತ್ತಾ ನಿಮ್ಮ ಇದರಲ್ಲಿ ಅಥವಾ ಹೇಗೆ ಅಂತ? ಎಲ್ಲ ಅಂದರೆ ನಾವು ಡೇ ಟೈಮ್ಸಲ್ಲಿ ಓಡಾಡಿದ್ರೆ ನಮ್ಮನ್ನು ನೋಡಿದ್ರೆ, ಈಗ ನಾನು ಬರುವಾಗಲೇ ತುಂಬ ಜನ ಭಯಪಟ್ಟರು. ಯಾಕಂದ್ರೆ ನಮ್ಮನ್ನು ನೋಡಿದ್ರೆ ವಿಚಿತ್ರವಾಗಿ, ಏನಪ್ಪ ಇವ್ರು ಹಿಂಗಿದ್ದಾರೆ, ಇಷ್ಟೊಂದು ಹೀಗಿದ್ದಾರೆ, ಇವ್ರು ಏನು ಮಾಡ್ತಾರೋ, ಮಾತಾಡಿಸ್ಬಾರ್ದಾ ಅಂತಂದರೆ ನಾವು ಸೊಸೈಟಿಗೆ ವಿರುದ್ಧವಾಗಿ ಇರ್ತೀವಿ ಅಂತ ಜನಗಳ ಭಾವನೆ. ಬಟ್ ನಮ್ಮಂತ ಸಾಫ್ಟ್ ಯಾರು ಇರಲ್ಲ. ಯಾಕೆಂದ್ರೆ ಕಾಣಿಸ್ಬೋದು. ಬಟ್ ನಮ್ದು ಏನಂದ್ರೆ ಶಿವ ಯಾವಾಗ್ಲೂ ಏನ್ ಮಾಡ್ತಿರ್ತಾನೆ, ತಪಸ್ ಮಾಡ್ತಾರೆ. ಆ ರೀತಿ ನಾವು ಸಾಫ್ಟ್ ಲೈಫ್ ನಮ್ದು ಇರುತ್ತೆ. ಯಾವಾಗ ಉಗ್ರ ಆಗ್ಬೇಕು, ಯಾವಾಗ ಅವನು ಉಗ್ರ ಆಗ್ತಾನೆ, ಯಾವಾಗ ಅವನು ಭೈರವ ಆಗ್ತಾನೆ, ವೀರಭದ್ರ ಆಗ್ತಾನೆ, ಆ ಸಮಯದಲ್ಲಿ ಭೈರವ ವೀರಭದ್ರ ಆಗೇ ಆಗ್ತೀವಿ. ಸೊ ಅದಕ್ಕೆ ನಮ್ಗೆ ಸಮಯ ಅಂತ ಇರುತ್ತೆ. ಆದ್ರೆ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ನೈಟ್, ರಾತ್ರಿ ಹೊತ್ತು ಎಲ್ಲಾ ಜಗತ್ತು ಮಲಗಿರುವಾಗ ನಾವ್ ಎದ್ದಿರ್ಬೇಕು. ಯಾಕೆಂದ್ರೆ ನಾವು ಸೋಲ್ಜರ್ಸ್ ಇದ್ದಂಗೆ.
ಸೈನಿಕರ ಥರ ಜಗತ್ತೆಲ್ಲ ಮಲಗಿರುವಾಗ ಅವ್ರನ್ನ ಕಾಯೋ ಕೆಲಸ ನಮ್ದಿರುತ್ತೆ ಅಗೋರಿಗಳದ್ದು. ಸೊ ಅವರು ನಾವು ಅನುಷ್ಠಾನದಲ್ಲಿ ಇರಬೇಕು ನೈಟು, ನೀವೆಲ್ಲ ಎದ್ದಾಗ ನಾವು ಮಲಗಬೇಕು, ಆ ಥರ ಇರುತ್ತೆ. ಅದರಿಂದ ಬಾಗಲೊತ್ತು ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಅಗೋರಿಗಳು. ಓಕೆ ಅಮ್ಮ, ಓಕೆ. ಇನ್ನು ಬಹಳ ತಿಳ್ಕೊಳ್ಳೋದಿದೆ ನಿಮ್ಮಿಂದ, ಯಾಕಂದ್ರೆ ತುಂಬಾ ಕ್ಯೂರಿಯಾಸಿಟಿನೂ ಇದೆ. ಒಂದಷ್ಟು ಪ್ರಶ್ನೆಗಳು ನನ್ನಲ್ಲೇ ಒಂದಷ್ಟು ಪ್ರಶ್ನೆಗಳಿತ್ತು. ಅಮ್ಮ ಹೇಳ್ತಾ ಇದ್ರಿ ಅನಾರೋಗ್ಯದ ಸಮಸ್ಯೆಗಳಿಗೆ ಬೇರೆ ಬೇರೆ ತರದ ಪರಿಹಾರಗಳನ್ನ ಸೂಚಿಸ್ತೀವಿ ಅಂತ ಹೇಳಿ. ಅಗೋರಿ ಅನ್ನುವಂಥವ್ರು ಕೂಡ ಯಾವ ರೀತಿಯಾಗಿ ಯಾವ್ಯಾವ ತರದಲ್ಲಿ ಯಾವ್ಯಾವ ವಿಧಾನದಲ್ಲಿ ಕೂಡ ಆರೋಗ್ಯದ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅಂತ ಹೇಳಿ. ಅಮ್ಮ, ಈಗ ಅಗೋರಿಗಳಲ್ಲಿ ನಾವು ಯಜ್ಞ ಯಾಗಾದಿಗಳು ಜಾಸ್ತಿ ಮಾಡ್ತೀವಿ. ಸೊ ಯಜ್ಞ ಯಾಗಾದಿಗಳ ಮುಖಾಂತರ ನಾವು ಪರಿಹಾರಗಳನ್ನ ಸೂಚಿಸ್ತೀವಿ. ಕೆಲವ್ರಿಗೆ ನಾವು ಅದೇ ಈಗ ಏನು ಅಂತಂದ್ರೆ ಸಾಧು ದರ್ಶನ ಮಹಾಪಾಪ ನಾಶನಂ ಅಂತ. ಈಗ ದರ್ಶನ ಮಾಡಿದ್ರೇನೆ ಅವ್ರಿಗೆ ಪಾಪನಾಶನ ಅಂತ ಇರುತ್ತೆ. ಸೊ ಅದನ್ನ ಫೀಲ್ ಮಾಡೋ ಅಂಥವ್ರು ಆಗಿರ್ಬೇಕು. ಈಗ ನಮ್ಮನ್ನ ಬಂದು ನಮ್ಮ ಜೊತೆ ನಮ್ಮನ್ನ ನೋಡಿದ ತಕ್ಷಣನೇ ಒಂದು ಎನರ್ಜಿ ವೈಬ್ಸ್ ಅನ್ನೋದನ್ನ ಫೀಲ್ ಮಾಡೋರ್ಗಿದ್ರೆ ಅವ್ರಿಗೆ ಯಾವುದೇ ಪೂಜೆ ಏನು ಬೇಕಾಗಿಲ್ಲ, ನಾವು ಒಂದು ಭಸ್ಮ ಕೊಟ್ಟು ಒಂದು ಏನು ಕೊಟ್ರು ಅವ್ರಿಗೆ ವಾಸಿ ಆಗೋಗ್ಬಿಡುತ್ತೆ. ಸೊ ಅದು ಫೀಲಿಂಗ್ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಂತಂದ್ರೆ ನಾವು ಪೂಜಾ ವಿಧಾನಗಳನ್ನ ಅದು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ಆಗ ಅವ್ರಿಗೆ ಅದನ್ನ ತೆಗಿಬೇಕಾದ್ರೆ, ಆ ದೋಷ ಪರಿಹಾರ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು, ಯಾವ ಹವನ್ ಮಾಡಿದ್ರೆ ಇವ್ರಿಗೆ ದೋಷ ಪರಿಹಾರ ಆಗತ್ತೆ ಅಂತ ಹೇಳಿ ಆ ಶಕ್ತಿನ ಆವಾಹನೆ ಮಾಡಿಕೊಂಡು ಅವ್ರಿಗೆ ಆ ದೋಷ ಪರಿಹಾರನ ಮಾಡಿಕೊಡ್ತೀವಿ. ಸೊ ಅವ್ರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ಈಗ ಈ ಸಮಸ್ಯೆ ಬಂದಿರೋದು ಯಾವ ಶಕ್ತಿಯಿಂದ, ಯಾವ ದುಷ್ಟಶಕ್ತಿಯಿಂದ, ಆ ದುಷ್ಟಶಕ್ತಿಗೆ ಏನು ಮಾಡಿದ್ರೆ ಅದಕ್ಕೆ ಪರಿಹಾರ ಆಗುತ್ತೆ. ಮತ್ತು ಧರ್ಮ ಒಂದು ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಯಜ್ಞ ಯಾಗಾದಿಗಳು ಮಾಡಬೇಕು ಅಂತ. ಈಗ ಋಷಿಮುನಿಗಳಿಗೆ ಮೊದಲಿಂದನೂ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡ್ಕೊಂಡು ಬಂದು ದೇವತೆಗಳಿಗೆ ಹವಿಸ್ಸು ಕೊಟ್ಟೇನೆ ಈ ಪ್ರಪಂಚನ ಅವರು ಕಾಪಾಡ್ತಾ ಇದ್ರು. ಸೊ ಆ ಯಜ್ಞ ಯಾಗಾದಿಗಳು ನಶಿಸಿ ಹೋಗ್ಬಾರ್ದು ಅಂತ, ಸೊ ಅದನ್ನು ಮಾಡಬೇಕು, ದೇವತೆಗಳಿಗೆ ಹವಿಸ್ಸುಗಳನ್ನ ಕೊಡಬೇಕು, ಅದೊಂದರಿಂದ ಅವರಿಗೆ ಪರಿಹಾರಗಳು ಸಿಗಬೇಕು ಅನ್ನೋದು ನಮ್ಮ ಭಾವನೆ. ಓಕೆ ಅಮ್ಮ, ಯಾವ್ಯಾವ ಥರದ ಅನಾರೋಗ್ಯಕ್ಕೆ ನೀವು ಪರಿಹಾರವನ್ನು ಸೂಚಿಸ್ತೀರಿ? ಯಾವ್ಯಾವ ಥರದ ಅನಾರೋಗ್ಯಗಳಿಗೆ? ಸಾಮಾನ್ಯವಾಗಿ ಎಲ್ಲ ರೀತಿ, ಈಗ ನಾ ಹೇಳ್ದಂಗೆ ಮಾಟ ಮಂತ್ರ ದೋಷದಲ್ಲಿ ಕೆಲವರಿಗೆ ಅನಾರೋಗ್ಯಗಳು ಅಂತಂದರೆ ತುಂಬ ಮೈಕೈ ನೋವು ಬರೋದು, ರಕ್ತಹೀನತೆ ಆಗೋದು, ತುಂಬಾ ಜನಕ್ಕೆ ಈಗ ಕಿಡ್ನಿ ಪ್ರಾಬ್ಲಮ್ ಇರೋರು ಬಂದಿದ್ದಾರೆ, ಕ್ಯಾನ್ಸರ್ ಪ್ರಾಬ್ಲಮ್ ಆಗಿರೋರು ಬಂದಿದ್ದಾರೆ. ಸೊ ಅವ್ರಿಗೆ ಎಲ್ಲ ಈ ತರಕ್ಕೆ ಹಿಂಗೆ ಬರುತ್ತೆ ಕಾಯಿಲೆ ಅಂತ ಹೇಳಕ್ಕಾಗಲ್ಲ. ಬಟ್ ಎನರ್ಜಿಗಳಿಂದ ಯಾವ ರೀತಿ ದೋಷಗಳು ಕಾಯಿಲೆಗಳು ಬರುತ್ತೆ ಅದಕ್ಕೆ ಪರಿಹಾರಗಳನ್ನ ಕೊಟ್ಟಿದೀವಿ. ಮತ್ತೆ ಈ ಕಾಳ ಸರ್ಪ ದೋಷ ಇರೋರಿಗೆ, ಅವ್ರಿಗೆ ದೃಷ್ಟಿ ದೋಷ ಇರುತ್ತೆ, ಆಗ ಮತ್ತೆ ನರಗಳ ತೊಂದರೆಗಳಿರುತ್ತವೆ. ಸೊ ಅದಕ್ಕೆಲ್ಲದಕ್ಕೂ ಪರಿಹಾರಗಳು ಕೊಟ್ಟಿದ್ದೀವಿ. ಓಕೆ, ಈಗ ಬೇರೆ ಥರದ ಚಿಕ್ಕ ಚಿಕ್ಕ ಸಮಸ್ಯೆಗಳು, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಿರ್ಬೋದು, ಆ ಥರದಕ್ಕೂ ಕೂಡ ಸೊಲ್ಯೂಷನ್ಸ್ ಇದೆನಾ ಅಮ್ಮ? ಬರೀ ಮಾಟ ಮಂತ್ರದಿಂದ ಆದಂತಹ ಒಂದು ರೋಗಗಳಿಗೆ ಮಾತ್ರ ನಿಮ್ಮಲ್ಲಿ ಇದು ಇದೆನಾ, ಹೇಗೆ ಅಂತ ಹೇಳಿ? ಇಲ್ಲ, ಈಗ ಗ್ಯಾಸ್ಟ್ರಿಕ್ಕು, ತಲೆನೋವು, ಜ್ವರ, ನೆಗಡಿ ಇವೆಲ್ಲ ಏನಾಗುತ್ತೆ ಅಂದ್ರೆ ಈ ತರ ಸಮಸ್ಯೆಗಳಿಗೆಲ್ಲ ನಾವು ಸಜೆಸ್ಟ್ ಮಾಡೋದು ನಾನು ಯೋಗಿಕ್ ಸೈನ್ಸ್ನು ತಗೋತೀನಿ ನಾನು. ಮೆಡಿಟೇಷನ್ಸು, ಪ್ರಾಣಾಯಾಮ ಅವ್ರಿಗೆ, ಮತ್ತೆ ಅವ್ರದ್ದು ಪ್ರೊಟೆಕ್ಷನ್ಸು ಏನಂದ್ರೆ ಅವ್ರಿಗೆ ಎನರ್ಜಿ ಪ್ರಾಬ್ಲಮ್ಗಳು ಆಗಬಾರ್ದು ಅನ್ನೋದಕ್ಕೆ ಹೀಲಿಂಗ್ಸು, ರೇಖಿ ಇವೆಲ್ಲದನ್ನು, ಚಕ್ರ ಸಾಧನೆ ಇದೆಲ್ಲದನ್ನು ಸಹ ನಾನು ಮಾಡಿಸ್ತೀನಿ. ಸೊ ಅದರಿಂದ ಅವರು ಆರಾಮಾಗಿ ಅದು ಟ್ರೀಟ್ಮೆಂಟ್ ತಗೊಂತಾರೆ. ಓಕೆ ಅಮ್ಮ, ಈಗ ನಾವು ನಿಮ್ಮಲ್ಲೇ ಅಂದರೆ ಈಗ ಒಂದಷ್ಟು ದಿನಗಳು ಈಗ ನಮಗೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಮನೆಗೆ ಕಳಿಸ್ಬಿಟ್ಟು, ಇಲ್ಲ ಕೆಲವ್ರಿಗೆ ಅಡ್ಮಿಟ್ ಮಾಡ್ಕೊಳ್ತಾರೆ, ನಿಮಗೆ ಒಂಚೂರು ಇಲ್ಲಿ ಅಡ್ಮಿಷನ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು, ಇನ್ನು ಕೆಲವ್ರು ಹೆಂಗೆ ಅಂದರೆ ಮೆಡಿಸಿನ್ಸ್ ಕೊಟ್ಬಿಟ್ಟು ಕಳಿಸ್ತಾರೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಈಗ ಪರಿಹಾರ ಅಂತ ತಗೊಳಕ್ ಬಂದಾಗ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಅಂದರೆ ಏನಾದರೂ ಇದೇ ರೀತಿಯಾಗಿ ನಿಮ್ಮಲ್ಲೇ ಇರಬೇಕಾಗತ್ತಾ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ಈಗ ನಾನು ಹೇಳೋದು ಎಲ್ಲದನ್ನು ವಿತೌಟ್ ಹಾಸ್ಪಿಟಲ್ಸ್ ವಾಸಿ ಆಗುತ್ತೆ ಅಂತಲ್ಲ. ಎಂಡ್ ಕಂಡೀಷನ್ಸ್ ಇರೋರು ಹಾಸ್ಪಿಟಲ್ಗಳಿಗೆ ಹೋಗ್ಲೇಬೇಕಾಗತ್ತೆ. ಅದು ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಏನಿದೆ ಅದು ಟ್ರೀಟ್ಮೆಂಟ್ಸ್ ಅವ್ರು ತಗೋಬೇಕಾಗುತ್ತೆ. ಯಾಕೆಂದರೆ ಸಡನ್ ಆಗಿ ನಮ್ಮ ಒಂದು ಚಿಕಿತ್ಸೆ ಮುಖಾಂತರ ಅವ್ರಿಗೆ ಇಮಿಡಿಯೇಟ್ ವಾಸಿ ಆಗುತ್ತೆ ಅಂತ ಅಲ್ಲ. ಈಗ ಕೆಲವರಿಗೆ ಏನಾಗುತ್ತೆ, ಬಿ ಪಿ ಜಾಸ್ತಿ ಇರುತ್ತೆ, ಶುಗರ್ ಜಾಸ್ತಿ ಇರುತ್ತೆ. ನಾವು ಟ್ರೀಟ್ಮೆಂಟ್ಸ್ ಕೊಡ್ತಾ ಇರಬೇಕಾದ್ರೆ ಅದು ಕ್ರಮೇಣ ನಿಧಾನವಾಗಿ ಅವ್ರಿಗೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ನಮ್ಮ ಎನರ್ಜಿನ ರಿಸೀವ್ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಏನಿರುತ್ತೆ ಅವ್ರಿಗೆ ಕಡಿಮೆ ಇರುತ್ತೆ. ಸೊ ಆ ಟೈಮಲ್ಲಿ ನಾನು
ಮೆಡಿಸನ್ನು ಸಹ ಸಜೆಸ್ಟ್ ಮಾಡಿದ್ದೀನಿ ಕೆಲವರಿಗೆಲ್ಲ. ಈ ಟ್ರೀಟ್ಮೆಂಟ್ ಜೊತೆಯಲ್ಲಿ ಕ್ರಮೇಣ ಮೆಡಿಸಿನ್ ಸ್ಟಾಪ್ಸ್ ಮಾಡಿಸಿದ್ದೀನಿ. ಸೊ ಅವ್ರಿಗೆ ನಮ್ಮಲ್ಲಿ ಏನು ಅಂತಂದರೆ ಒಂದು ಶಕ್ತಿ ಕೊಟ್ಟು ಆ ಶಕ್ತಿನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಅವ್ರು ಸೋಮಾರಿತನ ಮಾಡ್ದೇನೆ ದಿನ ಕಂಪಲ್ಸರಿ ಡ್ಯೂಟಿ ಅಂತ ಅದನ್ನ ಫಾಲೋ ಅಪ್ ಮಾಡಿದ್ರೆ 100% ಕ್ಯೂರ್ ಆಗುತ್ತೆ. ಸೋಮಾರಿತನ ಮಾಡಿದ್ರು ಅಂದ್ರೆ ಮತ್ತೆ ನಮ್ಮ ಹತ್ರ ಬಂದು ಅವ್ರು ತಗೋಬೇಕಾಗತ್ತೆ. ಅಮ್ಮ, ಯಾವ್ದಾದ್ರು ಉದಾಹರಣೆಗಳಿದೆನಾ ಅಥವಾ ನಿಮ್ಮಿಂದ ಈ ಒಂದು ಬದುಕನ್ನ, ಅಂದ್ರೆ ಕೆಲವೊಂದು ನಾನು ಈಗ ಹೇಳ್ತಾ ಇದ್ದೆ, ಈಗ ಅನಾರೋಗ್ಯ ಅನ್ನೋದಕ್ಕಿಂತ ಗಂಡ ಹೆಂಡತಿ ಸಮಸ್ಯೆಗಳೆಲ್ಲವೂ ಎಲ್ಲಾ ತರದ ಸಮಸ್ಯೆಗಳಿಗೂ ತಮ್ಮ ಕಡೆಯಿಂದ ಪರಿಹಾರ ಇದೆ ಅಂತ. ಆ ತರದ್ ಯಾವ್ದಾದ್ರು ಉದಾಹರಣೆಗಳು ನಿಮ್ಮಲ್ಲಿದೆನಾ? ಅಮ್ಮ, ನನಗೆ ನಿಮ್ಮಿಂದ ನನ್ನ ಅನಾರೋಗ್ಯ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತು ಅಂತ ಹೇಳಿ, ಆ ತರದ್ ಯಾವ್ದಾದ್ರು ಒಂದಷ್ಟು ಉದಾಹರಣೆಗಳು ಹೇಳ್ಬೋದಾ ಅಂತ ಹೇಳಿ? ತುಂಬಾ ಇದಾವೆ. ಅದರಲ್ಲಿ ಏನಂತಂದ್ರೆ ಒಂದು ಇದಕ್ಕೆ ವಾಸಿ ಆಗಿಲ್ಲ ಅಂತ ಇಲ್ಲ. ಟ್ಯೂಮರ್, ಕ್ಯಾನ್ಸರ್, ಕಿಡ್ನಿ ಪ್ರಾಬ್ಲಮ್ಸ್ ಇರೋರು, ಅಂದ್ರೆ ಹೆವಿ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಸಾಲ್ವ್ ಆಗಿದೆ. ಸೊ ಎಲ್ಲರಿಗೂ ಸಹ ಈಗ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ನಾವ್ ಹೇಳಿದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಅವರು ಆರಾಮಾಗಿರ್ತಾರೆ. ಅವರು ನೀವು ಹೇಳಿದ್ದು ಏನು ಕರೆಕ್ಟಾಗಿ ಅದನ್ನ ಫಾಲೋ ಅಪ್ ಮಾಡಿಬಿಟ್ರೆ ಮುಗೀತು. ಆ ಥರದ್ದೇನು. ಇನ್ನೊಂದು ವಿಚಾರ, ಬಹಳ ಖುಷಿಯಾದ ವಿಚಾರ, ಜೊತೆಗೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ನೀವು ನಮ್ಮ ಕರ್ನಾಟಕದ ಪ್ರಪ್ರಥಮ ಅಗೋರಿ ಮಹಿಳೆ ಅನ್ನುವಂತಹ ವಿಚಾರ ಗೊತ್ತಾದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಮ್ಮ. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಅಂದ್ರೆ, ಯಾವುದೇ ಒಂದು ಪರಿಹಾರ ಸೂಚಿಸೋದಕ್ಕೂ ಕೂಡ ಅದಕ್ಕೊಂದು ಅದೃಷ್ಟ ಇರ್ಬೇಕಂತೆ. ಅದೇ ರೀತಿಯಾಗಿ ಅಗೋರಿಯಿಂದ ಒಂದಷ್ಟು ಪರಿಹಾರಗಳನ್ನ ತಗೊಳ್ಬೇಕು ಅಂದ್ರೂ ಕೂಡ ಒಂದಷ್ಟು ಅದೃಷ್ಟ ಇರ್ಬೇಕಂತೆ, ಅದಕ್ಕೊಂದು ಯೋಗ ಇರ್ಬೇಕಂತೆ. ಅದು ನಿಜಾನಮ್ಮ? ಎಷ್ಟರ ಮಟ್ಟಕ್ಕೆ ಸತ್ಯ ಅಂತ ಹೇಳ್ತೀರಿ ಇದಂತ? ಹೌದು. ಈಗ ನಮ್ಮ ಹತ್ರ ಬರ್ಬೇಕು ಅಂತ ಅಂದ್ರೂ ಅವ್ರಿಗೆಲ್ಲ ಕಳೆದಿರ್ಬೇಕಪ್ಪ. ಹೌದು, ಏನೋ ಅವ್ರಿಗೆಲ್ಲ ಕಳೆದಿರ್ಬೇಕು. ಅವ್ರು ಸಿಕ್ತರು ನಮ್ಗೆ. ಈಗ ಎಲ್ಲಾರೂನು ನೀವ್ ಹೇಳ್ದಂಗೆ ಅಗೋರಿಗಳು ಸಾಮಾನ್ಯಕ್ಕೆ ಯಾರ ಕಣ್ಗೂ ಕಾಣಿಸ್ಕೊಡಲ್ಲ. ಸೊ ಈಗ ಕುಂಭಮೇಳ ಬರ್ತಾ ಇದೆ, ಮಹಾಕುಂಭಮೇಳ ಜನವರಿಯಿಂದ ಪ್ರಾರಂಭ ಆಗ್ತಿದೆ. 12 ವರ್ಷಕ್ಕೊಂದ್ಸಲ ನಡೆಯೋದು ಮಹಾಕುಂಭಮೇಳ. ಈಗ ಎಲ್ಲಾ ಅಗೋರಿಗಳು ಆಚೆ ಬಂದಿರ್ತಾರೆ ಈ ಟೈಮ್. ಉಳಿದಿದ್ದ ಸಮಯದಲ್ಲಿ ಎಲ್ಲ ಗವಿನಲ್ಲಿ ಇರ್ತಾರೆ. ಈಗ ಕೆಲವರು ಈಗ ನಮ್ಮ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನಾನ್ ತಗೊಂಡಿದ್ದು ಯೋಗಿಕ್ ಸೈನ್ಸ್ ತಗೊಂಡು ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ಬೇಕು. ಒಂದು ಮಹಿಳೆ ಆಗಿ ನಾನು ಈ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಸಮಸ್ಯೆ ಹೇಳ್ಕೊಳ್ಳೋವಂಥದ್ದು ಎಲ್ಲಾರ ಹತ್ರ ಆಗಲ್ಲ. ಅವರು ಸೊ ಮಹಿಳೆಯರಿಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕು, ಏನಾದ್ರು ನಾನು ಮಾಡ್ಬೇಕು, ಸಾಧನೆ ಮಾಡ್ಲೇಬೇಕು ಅಂತ ಅಗೋರಿಸಮ್ ತಗೊಂಡೆ. ನಾನು ಅಗೋರಿಸಮ್ ಅಲ್ಲಿ ನಾನು ತಗೊಂಡಿದ್ದು ಹೆಲ್ತ್ ಬೇಸಿಸ್ ಜಾಸ್ತಿ, ಹೆಲ್ತ್ ಬಗ್ಗೆನೆ ನಾನು ತಗೊಂಡು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿರುತ್ತೆ ಅಗೋರಿಸಮ್. ಸೊ ನಾನು ತಗೊಂಡಿರೋದು ಹೆಲ್ತ್ ಬಗ್ಗೆ. ಸೊ ಹೆಲ್ತ್ ಮತ್ತೆ ಈ ಪರಿಹಾರಗಳು, ಯಾವುದು ಜನ್ಮಾಂತರ ತೊಂದರೆಗಳು, ಈಗ ಜನ್ಮದ ದುಷ್ಟಶಕ್ತಿಗಳ ತೊಂದರೆಗಳು ನಿವಾರಣೆ ಮಾಡೋದು, ಇದೆಲ್ಲದನ್ನು ಒಂದು ಸಬ್ಜೆಕ್ಟ್ ಮೇಲೆ ಮುಖಾಂತರ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಸೊ ಈ ರೀತಿ ಆ ಸಬ್ಜೆಕ್ಟ್ ನಾನು ಏನು ತಗೊಂಡಿದ್ದೀನಿ ಅದರಲ್ಲೇ ಪರಿಹಾರ ಮಾಡ್ಕೊಟ್ಕೊಂಡು ಅದನ್ನ ನಾವು ಟ್ರೀಟ್ಮೆಂಟ್ ತರ ಮಾಡ್ಕೊಂಡು ಹೋಗ್ತಾ ಇರೋದು. ಅಂದ್ರೆ ಈಗ ಅಗೋರಿ ಆಗ್ಬೇಕಂದ್ರೂ ಕೂಡ ನಾವು ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಅಗೋರಿ ಆಗೋದಿಲ್ಲ. ತುಂಬಾ ವರ್ಷ ಸಾಧನೆ ಅಂತಾನೆ ಮಾಡ್ಬೇಕಾಗುತ್ತೆ. ಒಂದ್ 12 ವರ್ಷ 15-20 ವರ್ಷ ಸಾಧನೆಗಳು ಇರ್ಬೇಕು. ಹೌದು ಹೌದು ಅಮ್ಮ, ಬಹಳ ಖುಷಿ ಆಯ್ತು. ಹೆಂಗೆ ½ an hour ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು ಬಹುಶಃ ಎಷ್ಟೊಂದು ಜನ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಅನಾರೋಗ್ಯದ ಸಮಸ್ಯೆಗಳಂತೂ ಹೆಚ್ಚಾಗಿ ಕಾಡ್ತಾ ಇದೆ. ಜೊತೆಗೆ ನಮಗೆ ಗೊತ್ತಿರಲ್ಲ ಕೆಲವೊಂದ್ಸಲ, ಎಲ್ಲಾ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಬಟ್ ಆದ್ರೂ ಪರಿಹಾರ ಸಿಕ್ಕಿರಲ್ಲ. ಬಹುಶಃ ನಿಮ್ಮಿಂದ ಬಹಳಷ್ಟು ಜನರು ಪರಿಹಾರ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಿದೆ ನನಗೆ. ಆ್ಯಂಡ್ ಬಹಳ ಸಾಕ್ಷಿಗಳನ್ನು ಕೂಡ ನೋಡಿದ್ದೀವಿ. ಇನ್ನೊಂದಷ್ಟು ನಿಮ್ಮ ಇಂಥ ಕೆಲಸಗಳ ಮೂಲಕ ಇನ್ನೊಂದಷ್ಟು ಜನರಿಗೆ ದಾರಿದೀಪ ಆಗಿ ಬೆಳಕನ್ನು ಚೆಲ್ಲಿ ಅಮ್ಮ. ಅಷ್ಟೇ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಅಮ್ಮನವರು ಯಾವ್ಯಾವ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸ್ತಾರೆ ಅಂತ ಹೇಳಿ. ನೀವು ಕೂಡ ಅವರನ್ನ ಭೇಟಿ ಮಾಡ್ಬೋದು, ಪರಿಹಾರವನ್ನ ಕಂಡುಕೊಳ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.